ತರಬೇಕು ಅನ್ನೋದು ಶಾಸಕರಾಗಿರುವಂಥ ಸುರೇಶ್ ಕುಮಾರ್ ಅವರು ಬರೆದಿರುವಂಥ ಪತ್ರದಲ್ಲಿ ಉಲ್ಲೇಖ ಆಗಿದೆ. ನಮ್ಮ ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದ್ರೆ, ರಾಜ್ಯದ ಶ್ರೀಮಂತ ದೇಗುಲಗಳಲ್ಲಿ ಒಂದಾಗಿರುವಂಥ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ, ಈ ವಿಚಾರವಾಗಿ ಒಂದು ಸುದ್ದಿ ಬರ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯದ ಅಧ್ಯಕ್ಷ ಗಾದಿಗೆ ಮಾಜಿ ರೌಡಿ ಶೀಟರ್ ಅನ್ನ ಆಯ್ಕೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಕೇಳಿ ಬಂದಿತ್ತು. ಸಾರ್ವಜನಿಕರು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಅನ್ನು ಶುರು ಮಾಡಿದರು. ನಾನು ರೌಡಿ ಶೀಟರ್ ಅಲ್ಲ, ಯಾವುದೇ ಬಾಕಿಯನ್ನು ಇರಿಸಿಕೊಂಡಿಲ್ಲ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಇಂಜಾಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಕೀಯ ವ್ಯವಹಾರಿಕ ವಿರೋಧಿಗಳು ಷಡ್ಯಂತ್ರವನ್ನ ಮಾಡಿದ್ದಾರೆ. 15 ವರ್ಷಗಳ ಹಿಂದೆ ರೌಡಿ ಶೀಟರ್ ರದ್ದು ಮಾಡಲಾಗಿದೆ ಅಂತೇಳಿ ಸ್ಥಳೀಯರು ಸುಬ್ರಹ್ಮಣ್ಯದ ಸ್ಥಳೀಯ ನಿವಾಸಿಗಳೇ ಆರೋಪವನ್ನ ಮಾಡಿದ್ರು. ಈ ರೀತಿಯಾಗಿ ದಿನೇಶ್ ಗುಂಡೂರಾವ್ ಅವರು ಶಿಫಾರಸನ್ನ ಮಾಡಿದ್ದಾರೆ, ಇವರು ಮಾಡಬಾರ್ದು ಅಂತೇಳಿ, ಅಧ್ಯಕ್ಷ ಸ್ಥಾನಕ್ಕೆ ಅವ್ರನ್ನ ಕೂರಿಸಬಾರ್ದು ಅಂತೇಳಿ. ಆದರೂ ಕೂಡ ಅವರನ್ನೇ ಅಧ್ಯಕ್ಷ ಗಾದಿಗೆ ಕೂರಿಸುವ ಕೆಲಸಗಳಾಗಿತ್ತು. ಇದಕ್ಕೆ ಈಗ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 15 ವರ್ಷಗಳ ಹಿಂದೆನೇ ರೌಡಿ ಶೀಟ್ ರದ್ದಾಗಿದೆ, ನನ್ನ ಮೇಲಿರುವಂಥ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ. ಭಕ್ತರಿಗೆ, ಸುಬ್ರಹ್ಮಣ್ಯದ ಭಕ್ತರಿಗೆ ತಿಳಿಯಪಡಿಸಲಿಕ್ಕೆ ಇಚ್ಛಿಸುತ್ತೇನೆ ಅಂತ ಹೇಳಿದ್ರೆ, ನಾನು ರೌಡಿ ಶೀಟರ್ ಅಲ್ಲ ಸದ್ಯಕ್ಕೆ. ಅದೇ ರೀತಿ ನಾನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಾವುದೇ ಬಾಕಿಗಳನ್ನು ಇರಿಸಿಕೊಂಡಿಲ್ಲ, ವಂಚನೆಯನ್ನು ಮಾಡಿಲ್ಲ. ಆದರೆ 25 ವರ್ಷಗಳ ಹಿಂದೆ ಒಂದು ಬಾರಿ ನಾನು ದೇವಸ್ಥಾನದ ಅಂಗಡಿಯನ್ನು ಗುತ್ತಿಗೆಗೆ ಪಡ್ಕೊಂಡು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ನನಗೆ ಒಂದಷ್ಟು ನಷ್ಟಗಳುಂಟಾದಾಗ ದೇವಸ್ಥಾನಕ್ಕೆ ಒಂದಷ್ಟು ಹಣ ಕಟ್ಟಲಿಕ್ಕೆ ಬಾಕಿಯಾಗಿತ್ತು. ನನ್ನ ಮೇಲೆ ಚೆಕ್ ಬೌನ್ಸ್ ಪ್ರಕರಣ ಕೂಡ ದಾಖಲಾಗಿತ್ತು. ಆದರೆ ನಾನು ಅದನ್ನು ನಾನು ಮಾಡಿದ ತಪ್ಪನ್ನು ತಿಳಿಯದೆ ನಾನು ಮಾಡಿದಂತಹ ತಪ್ಪನ್ನು ತಕ್ಷಣ ಅರಿತುಕೊಂಡು ಪಶ್ಚಾತ್ತಾಪಪಟ್ಟು ನಾನು ಮುಂದಿನ 2 ವರ್ಷಗಳಲ್ಲಿ ನನ್ನ ಏನು ಬಾಕಿಗಳಿತ್ತು ಅದನ್ನು ದೇವಸ್ಥಾನಕ್ಕೆ ಸಂದಾಯ ಮಾಡಿದ್ದೇನೆ. ರಾಜ್ಯಕ್ಕೆ ಷಡ್ಯಂತ್ರದಿಂದ ನನ್ನ ಮೇಲೆ ಆಗ ಸುಳ್ಯ ತಾಲೂಕಿನಲ್ಲಿ ಇದ್ದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ನಾಗಭೂಷಣ್ ಅವರು ನನ್ನ ಮೇಲೆ ರೌಡಿ ಶೀಟರ್ನ ಸಹ ಓಪನ್ ಮಾಡಿದ್ರು. ಇದು 20 ವರ್ಷಗಳ ಹಿಂದಿನ ಕತೆ. ಕಳೆದ 15 ವರ್ಷಗಳ ಹಿಂದೆ ನನ್ನ ಸನ್ನಡತೆಯನ್ನು ಗಮನಿಸಿ ಕರ್ನಾಟಕದ ಪೊಲೀಸ್ ಇಲಾಖೆ ನನ್ನನ್ನು ರೌಡಿ ಶೀಟಿಂದ ಕೂಡ ರದ್ದು ಮಾಡಿದ್ದಾರೆ. ಅದರಿಂದ ನಂತರ ನಾನು ಸುಬ್ರಹ್ಮಣ್ಯದಲ್ಲಿ ಒಂದು ಗೌರವಯುತವಾಗಿ ನನ್ನ ವ್ಯವಹಾರದಲ್ಲಿರ್ಬೋದು, ಸಾಂಸಾರಿಕ ಜೀವನದಲ್ಲಿರ್ಬೋದು, ಸಾಮಾಜಿಕ ಜೀವನದಲ್ಲಿರ್ಬೋದು ನಾನು ಗೌರವ ತರಬೇಕು ಅನ್ನೋದು ಶಾಸಕರಾಗಿರುವಂಥ ಸುರೇಶ್ ಕುಮಾರ್ ಅವರು ಬರೆದಿರುವಂಥ ಪತ್ರದಲ್ಲಿ ಉಲ್ಲೇಖ ಆಗಿದೆ. ನಮ್ಮ ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದ್ರೆ, ರಾಜ್ಯದ ಶ್ರೀಮಂತ ದೇಗುಲಗಳಲ್ಲಿ ಒಂದಾಗಿರುವಂಥ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ, ಈ ವಿಚಾರವಾಗಿ ಒಂದು ಸುದ್ದಿ ಬರ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯದ ಅಧ್ಯಕ್ಷ ಗಾದಿಗೆ ಮಾಜಿ ರೌಡಿ ಶೀಟರ್ ಅನ್ನ ಆಯ್ಕೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಕೇಳಿ ಬಂದಿತ್ತು. ಸಾರ್ವಜನಿಕರು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಅನ್ನು ಶುರು ಮಾಡಿದರು. ನಾನು ರೌಡಿ ಶೀಟರ್ ಅಲ್ಲ, ಯಾವುದೇ ಬಾಕಿಯನ್ನು ಇರಿಸಿಕೊಂಡಿಲ್ಲ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಇಂಜಾಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಕೀಯ ವ್ಯವಹಾರಿಕ ವಿರೋಧಿಗಳು ಷಡ್ಯಂತ್ರವನ್ನ ಮಾಡಿದ್ದಾರೆ. 15 ವರ್ಷಗಳ ಹಿಂದೆ ರೌಡಿ ಶೀಟರ್ ರದ್ದು ಮಾಡಲಾಗಿದೆ ಅಂತೇಳಿ ಸ್ಥಳೀಯರು ಸುಬ್ರಹ್ಮಣ್ಯದ ಸ್ಥಳೀಯ ನಿವಾಸಿಗಳೇ ಆರೋಪವನ್ನ ಮಾಡಿದ್ರು. ಈ ರೀತಿಯಾಗಿ ದಿನೇಶ್ ಗುಂಡೂರಾವ್ ಅವರು ಶಿಫಾರಸನ್ನ ಮಾಡಿದ್ದಾರೆ, ಇವರು ಮಾಡಬಾರ್ದು ಅಂತೇಳಿ, ಅಧ್ಯಕ್ಷ ಸ್ಥಾನಕ್ಕೆ ಅವ್ರನ್ನ ಕೂರಿಸಬಾರ್ದು ಅಂತೇಳಿ. ಆದರೂ ಕೂಡ ಅವರನ್ನೇ ಅಧ್ಯಕ್ಷ ಗಾದಿಗೆ ಕೂರಿಸುವ ಕೆಲಸಗಳಾಗಿತ್ತು. ಇದಕ್ಕೆ ಈಗ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 15 ವರ್ಷಗಳ ಹಿಂದೆನೇ ರೌಡಿ ಶೀಟ್ ರದ್ದಾಗಿದೆ, ನನ್ನ ಮೇಲಿರುವಂಥ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ. ಭಕ್ತರಿಗೆ, ಸುಬ್ರಹ್ಮಣ್ಯದ ಭಕ್ತರಿಗೆ ತಿಳಿಯಪಡಿಸಲಿಕ್ಕೆ ಇಚ್ಛಿಸುತ್ತೇನೆ ಅಂತ ಹೇಳಿದ್ರೆ, ನಾನು ರೌಡಿ ಶೀಟರ್ ಅಲ್ಲ ಸದ್ಯಕ್ಕೆ. ಅದೇ ರೀತಿ ನಾನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಾವುದೇ ಬಾಕಿಗಳನ್ನು ಇರಿಸಿಕೊಂಡಿಲ್ಲ, ವಂಚನೆಯನ್ನು ಮಾಡಿಲ್ಲ. ಆದರೆ 25 ವರ್ಷಗಳ ಹಿಂದೆ ಒಂದು ಬಾರಿ ನಾನು ದೇವಸ್ಥಾನದ ಅಂಗಡಿಯನ್ನು ಗುತ್ತಿಗೆಗೆ ಪಡ್ಕೊಂಡು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ನನಗೆ ಒಂದಷ್ಟು ನಷ್ಟಗಳುಂಟಾದಾಗ ದೇವಸ್ಥಾನಕ್ಕೆ ಒಂದಷ್ಟು ಹಣ ಕಟ್ಟಲಿಕ್ಕೆ ಬಾಕಿಯಾಗಿತ್ತು. ನನ್ನ ಮೇಲೆ ಚೆಕ್ ಬೌನ್ಸ್ ಪ್ರಕರಣ ಕೂಡ ದಾಖಲಾಗಿತ್ತು. ಆದರೆ ನಾನು ಮಾಡಿದ ತಪ್ಪನ್ನು ತಿಳಿಯದೆ ನಾನು ಮಾಡಿದಂತಹ ತಪ್ಪನ್ನು ತಕ್ಷಣ ಅರಿತುಕೊಂಡು ಪಶ್ಚಾತ್ತಾಪಪಟ್ಟು ನಾನು ಮುಂದಿನ 2 ವರ್ಷಗಳಲ್ಲಿ ನನ್ನ ಏನು ಬಾಕಿಗಳಿತ್ತು ಅದನ್ನು ದೇವಸ್ಥಾನಕ್ಕೆ ಸಂದಾಯ ಮಾಡಿದ್ದೇನೆ. ರಾಜ್ಯಕ್ಕೆ ಷಡ್ಯಂತ್ರದಿಂದ ನನ್ನ ಮೇಲೆ ಆಗ ಸುಳ್ಯ ತಾಲೂಕಿನಲ್ಲಿ ಇದ್ದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ನಾಗಭೂಷಣ್ ಅವರು ನನ್ನ ಮೇಲೆ ರೌಡಿ ಶೀಟರ್ನ ಸಹ ಓಪನ್ ಮಾಡಿದ್ರು. ಇದು 20 ವರ್ಷಗಳ ಹಿಂದಿನ ಕತೆ. ಕಳೆದ 15 ವರ್ಷಗಳ ಹಿಂದೆ ನನ್ನ ಸನ್ನಡತೆಯನ್ನು ಗಮನಿಸಿ ಕರ್ನಾಟಕದ ಪೊಲೀಸ್ ಇಲಾಖೆ ನನ್ನನ್ನು ರೌಡಿ ಶೀಟಿಂದ ಕೂಡ ರದ್ದು ಮಾಡಿದ್ದಾರೆ. ಅದರಿಂದ ನಂತರ ನಾನು ಸುಬ್ರಹ್ಮಣ್ಯದಲ್ಲಿ ಒಂದು ಗೌರವಯುತವಾಗಿ ನನ್ನ ವ್ಯವಹಾರದಲ್ಲಿರ್ಬೋದು, ಸಾಂಸಾರಿಕ ಜೀವನದಲ್ಲಿರ್ಬೋದು, ಸಾಮಾಜಿಕ ಜೀವನದಲ್ಲಿರ್ಬೋದು ನಾನು ಗೌರವ ತರಬೇಕು ಅನ್ನೋದು ಶಾಸಕರಾಗಿರುವಂಥ ಸುರೇಶ್ ಕುಮಾರ್ ಅವರು ಬರೆದಿರುವಂಥ ಪತ್ರದಲ್ಲಿ ಉಲ್ಲೇಖ ಆಗಿದೆ. ನಮ್ಮ ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದ್ರೆ, ರಾಜ್ಯದ ಶ್ರೀಮಂತ ದೇಗುಲಗಳಲ್ಲಿ ಒಂದಾಗಿರುವಂಥ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ, ಈ ವಿಚಾರವಾಗಿ ಒಂದು ಸುದ್ದಿ ಬರ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯದ ಅಧ್ಯಕ್ಷ ಗಾದಿಗೆ
ಮಾಜಿ ರೌಡಿ ಶೀಟರ್ ಅನ್ನ ಆಯ್ಕೆ ಮಾಡಿದ್ದಾರೆನ್ನುವ ಆರೋಪ ಕೇಳಿ ಬರ್ತಾ ಇದೆ. ಕೇಳಿ ಬಂದಿತ್ತು. ಸಾರ್ವಜನಿಕರು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ರು. ನಾನು ರೌಡಿ ಶೀಟರ್ ಅಲ್ಲ, ಯಾವುದೇ ಬಾಕಿಯನ್ನ ಇರಿಸಿಕೊಂಡಿಲ್ಲ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಇಂಜಾಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಕೀಯ ವ್ಯವಹಾರಿಕ ವಿರೋಧಿಗಳು ಷಡ್ಯಂತ್ರವನ್ನ ಮಾಡಿದ್ದಾರೆ. 15 ವರ್ಷಗಳ ಹಿಂದೆ ರೌಡಿ ಶೀಟರ್ ರದ್ದು ಮಾಡಲಾಗಿದೆ ಅಂತೇಳಿ ಸ್ಥಳೀಯರು ಸುಬ್ರಹ್ಮಣ್ಯದ ಸ್ಥಳೀಯ ನಿವಾಸಿಗಳೇ ಆರೋಪವನ್ನ ಮಾಡಿದ್ರು. ಈ ರೀತಿಯಾಗಿ ದಿನೇಶ್ ಗುಂಡೂರಾವ್ ಅವರು ಶಿಫಾರಸನ್ನ ಮಾಡಿದ್ದಾರೆ, ಇವರು ಮಾಡಬಾರ್ದು ಅಂತೇಳಿ, ಅಧ್ಯಕ್ಷ ಸ್ಥಾನಕ್ಕೆ ಅವ್ರನ್ನ ಕೂರಿಸಬಾರ್ದು ಅಂತೇಳಿ. ಆದರೂ ಕೂಡ ಅವರನ್ನೇ ಅಧ್ಯಕ್ಷ ಗಾದಿಗೆ ಕೂರಿಸುವ ಕೆಲಸಗಳಾಗಿತ್ತು. ಇದಕ್ಕೆ ಈಗ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 15 ವರ್ಷಗಳ ಹಿಂದೆನೇ ರೌಡಿ ಶೀಟ್ ರದ್ದಾಗಿದೆ, ನನ್ನ ಮೇಲಿರುವಂಥ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ. ಭಕ್ತರಿಗೆ, ಸುಬ್ರಹ್ಮಣ್ಯದ ಭಕ್ತರಿಗೆ ತಿಳಿಪಡಿಸಲಿಕ್ಕೆ ಇಚ್ಛಿಸಿದ್ದೇನೆ ಅಂತ ಹೇಳಿದ್ರೆ, ನಾನು ರೌಡಿ ಶೀಟರ್ ಅಲ್ಲ ಸದ್ಯಕ್ಕೆ. ಅದೇ ರೀತಿ ನಾನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಾವುದೇ ಬಾಕಿಗಳನ್ನು ಇರಿಸಿಕೊಂಡಿಲ್ಲ, ವಂಚನೆಯನ್ನು ಮಾಡಿಲ್ಲ. ಆದರೆ 25 ವರ್ಷಗಳ ಹಿಂದೆ ಒಂದು ಬಾರಿ ನಾನು ದೇವಸ್ಥಾನದ ಅಂಗಡಿಯನ್ನು ಗುತ್ತಿಗೆಗೆ ಪಡ್ಕೊಂಡು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ನನಗೆ ಒಂದಷ್ಟು ನಷ್ಟಗಳುಂಟಾದಾಗ ದೇವಸ್ಥಾನಕ್ಕೆ ಒಂದಷ್ಟು ಹಣ ಕಟ್ಟಲಿಕ್ಕೆ ಬಾಕಿಯಾಗಿತ್ತು. ನನ್ನ ಮೇಲೆ ಚೆಕ್ ಬೌನ್ಸ್ ಪ್ರಕರಣ ಕೂಡ ದಾಖಲಾಗಿತ್ತು. ಆದರೆ ನಾನು ಅದನ್ನು ನಾನು ಮಾಡಿದ ತಪ್ಪನ್ನು ತಿಳಿಯದೆ ನಾನು ಮಾಡಿದಂತಹ ತಪ್ಪನ್ನು ತಕ್ಷಣ ಅರಿತುಕೊಂಡು ಪಶ್ಚಾತ್ತಾಪಪಟ್ಟು ನಾನು ಮುಂದಿನ 2 ವರ್ಷಗಳಲ್ಲಿ ನನ್ನ ಏನು ಬಾಕಿಗಳಿತ್ತು ಅದನ್ನು ದೇವಸ್ಥಾನಕ್ಕೆ ಸಂದಾಯ ಮಾಡಿದ್ದೇನೆ. ರಾಜ್ಯಕ್ಕೆ ಷಡ್ಯಂತ್ರದಿಂದ ನನ್ನ ಮೇಲೆ ಆಗ ಸುಳ್ಯ ತಾಲೂಕಿನಲ್ಲಿ ಇದ್ದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ನಾಗಭೂಷಣ್ ಅವರು ನನ್ನ ಮೇಲೆ ರೌಡಿ ಶೀಟರ್ ಸಹ ಓಪನ್ ಮಾಡಿದ್ರು. ಇದು 20 ವರ್ಷಗಳ ಹಿಂದಿನ ಕತೆ. ಕಳೆದ 15 ವರ್ಷಗಳ ಹಿಂದೆ ನನ್ನ ಸನ್ನಡತೆಯನ್ನು ಗಮನಿಸಿ ಕರ್ನಾಟಕದ ಪೊಲೀಸ್ ಇಲಾಖೆ ನನ್ನನ್ನು ರೌಡಿ ಶೀಟಿಂದ ಕೂಡ ರದ್ದು ಮಾಡಿದ್ದಾರೆ. ಅದರಿಂದ ನಂತರ ನಾನು ಸುಬ್ರಹ್ಮಣ್ಯದಲ್ಲಿ ಒಂದು ಗೌರವಯುತವಾಗಿ ನನ್ನ ವ್ಯವಹಾರದಲ್ಲಿರ್ಬೋದು, ಸಾಂಸಾರಿಕ ಜೀವನದಲ್ಲಿರ್ಬೋದು, ಸಾಮಾಜಿಕ ಜೀವನದಲ್ಲಿರ್ಬೋದು ನಾನು ಗೌರವ ತರಬೇಕು ಅನ್ನೋದು ಶಾಸಕರಾಗಿರುವಂಥ ಸುರೇಶ್ ಕುಮಾರ್ ಅವರು ಬರೆದಿರುವಂಥ ಪತ್ರದಲ್ಲಿ ಉಲ್ಲೇಖ ಆಗಿದೆ. ನಮ್ಮ ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದ್ರೆ, ರಾಜ್ಯದ ಶ್ರೀಮಂತ ದೇಗುಲಗಳಲ್ಲಿ ಒಂದಾಗಿರುವಂಥ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ, ಈ ವಿಚಾರವಾಗಿ ಒಂದು ಸುದ್ದಿ ಬರ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯದ ಅಧ್ಯಕ್ಷ ಗಾದಿಗೆ ಮಾಜಿ ರೌಡಿ ಶೀಟರ್ ಅನ್ನ ಆಯ್ಕೆ ಮಾಡಿದ್ದಾರೆನ್ನುವ ಆರೋಪ ಕೇಳಿ ಬರ್ತಾ ಇದೆ. ಕೇಳಿ ಬಂದಿತ್ತು. ಸಾರ್ವಜನಿಕರು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ರು. ನಾನು ರೌಡಿ ಶೀಟರ್ ಅಲ್ಲ, ಯಾವುದೇ ಬಾಕಿಯನ್ನ ಇರಿಸಿಕೊಂಡಿಲ್ಲ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಇಂಜಾಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಕೀಯ ವ್ಯವಹಾರಿಕ ವಿರೋಧಿಗಳು ಷಡ್ಯಂತ್ರವನ್ನ ಮಾಡಿದ್ದಾರೆ. 15 ವರ್ಷಗಳ ಹಿಂದೆ ರೌಡಿ ಶೀಟರ್ ರದ್ದು ಮಾಡಲಾಗಿದೆ ಅಂತೇಳಿ ಸ್ಥಳೀಯರು ಸುಬ್ರಹ್ಮಣ್ಯದ ಸ್ಥಳೀಯ ನಿವಾಸಿಗಳೇ ಆರೋಪವನ್ನ ಮಾಡಿದ್ರು. ಈ ರೀತಿಯಾಗಿ ದಿನೇಶ್ ಗುಂಡೂರಾವ್ ಅವರು ಶಿಫಾರಸನ್ನ ಮಾಡಿದ್ದಾರೆ, ಇವರು ಮಾಡಬಾರ್ದು ಅಂತೇಳಿ, ಅಧ್ಯಕ್ಷ ಸ್ಥಾನಕ್ಕೆ ಅವ್ರನ್ನ ಕೂರಿಸಬಾರ್ದು ಅಂತೇಳಿ. ಆದರೂ ಕೂಡ ಅವರನ್ನೇ ಅಧ್ಯಕ್ಷ ಗಾದಿಗೆ ಕೂರಿಸುವ ಕೆಲಸಗಳಾಗಿತ್ತು. ಇದಕ್ಕೆ ಈಗ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 15 ವರ್ಷಗಳ ಹಿಂದೆನೇ ರೌಡಿ ಶೀಟ್ ರದ್ದಾಗಿದೆ, ನನ್ನ ಮೇಲಿರುವಂಥ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ. ಭಕ್ತರಿಗೆ, ಸುಬ್ರಹ್ಮಣ್ಯದ ಭಕ್ತರಿಗೆ ತಿಳಿಪಡಿಸಲಿಕ್ಕೆ ಇಚ್ಛಿಸಿದ್ದೇನೆ ಅಂತ ಹೇಳಿದ್ರೆ, ನಾನು ರೌಡಿ ಶೀಟರ್ ಅಲ್ಲ ಸದ್ಯಕ್ಕೆ. ಅದೇ ರೀತಿ ನಾನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಾವುದೇ ಬಾಕಿಗಳನ್ನು ಇರಿಸಿಕೊಂಡಿಲ್ಲ, ವಂಚನೆಯನ್ನು ಮಾಡಿಲ್ಲ. ಆದರೆ 25 ವರ್ಷಗಳ ಹಿಂದೆ ಒಂದು ಬಾರಿ ನಾನು